ಲೈಫ್ ಟುಡೇ ಸಿನಿಮಾ ಆಗಸ್ಟ್ 6ನೇ ತಾರೀಕಿನಿಂದ ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ಬಹಳ ಪ್ರೀತಿಯಿಂದ ಬರ್ತಾ ಇದೆ. ಮೊದಲನೇದಾಗಿ ಜೋರಾದ ಚಪ್ಪಾಳೆ, ಯಾಕಂತ ಹೇಳಿದ್ರೆ 6ನೇ ತಾರೀಕಿಂದ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಇವತ್ತು ನಮ್ಮ ತಂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ 3 ಹಾಡುಗಳಿಗೆ ನೀವೆಲ್ಲರೂ ಬಹಳಷ್ಟು ಪ್ರೀತಿಯನ್ನ ನೀಡಿದ್ದೀರಾ. 6ನೇ ತಾರೀಕು ನೀವು ಥಿಯೇಟರ್ಗೆ ಬರಬೇಕು ಅಂತ ಅಂದ್ರೆ ಲೈಫ್ ಟುಡೇಲಿ ಏನಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ಇವತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನೇರವಾಗಿ ಟ್ರೈಲರ್ ಅನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಸಮಯ. ಹಾಗಾಗಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ದಿಯಾ 6-5 ಇದರ ಖ್ಯಾತಿಯ ನಿರ್ಮಾಪಕರು ಕೃಷ್ಣ ಚೈತನ್ಯ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ವಾಮನ ಸಿನಿಮಾದ ನಿರ್ಮಾಪಕರು ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಚೇತನ್ ಗೌಡ ಸರ್, ಇಬ್ರು ನಿರ್ಮಾಪಕರು ಜೊತೆಯಾಗಿ ಬಂದಿರೋದ್ರಿಂದಾಗಿ ನಮ್ಮ ನಿರ್ಮಾಪಕರು ಜೊತೆಯಾಗಿದ್ರೆ ಅವ್ರಿಗೂ ಒಂದು ಶಕ್ತಿ ಸಿಕ್ಕ ಹಾಗೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಮೇಘನಾ ಪ್ರೊಡಕ್ಷನ್ ಹೌಸ್ ನಮ್ಮ ಸಿನಿಮಾದ ನಿರ್ಮಾಪಕರು ಪ್ರದೀಪ್ ಸರ್, ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. Best of luck for team Life Today trailer launch. We'll just sit there and watch it first and then we'll. ಕೃಷ್ಣ ಚೈತನ್ಯ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಟ್ರೈಲರ್ ಈಗಷ್ಟೇ ಬಿಡುಗಡೆ ಆಯಿತು. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಮಾತಾಡಬೇಕು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ. ಇವಾಗ ಯಾರಿಗೇನು ಅನಿಸಿದೆ ಅಂತ ನಿಮ್ಮ ಒಪಿನಿಯನ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತಿತ್ತು. ಯಾಕಂದರೆ ನನಗೂ ಆ್ಯಕ್ಚುಲಿ ಕತೆ ಗೊತ್ತಿಲ್ಲ. ಇದು ಟ್ರೈಲರ್ ನೋಡಿದ್ಮೇಲೆ ಸ್ವಲ್ಪ ಯಾಕೋ ಲೈಫ್ ಟುಡೇ ಟೈಟ್ಲ್ ಆ್ಯಪ್ಟ್ ಆಗ್ತಾ ಇದೆ ಅನಿಸ್ತಾ ಇದೆ. ಒಂದು ಕಾರಣ ಇವತ್ತಿನ ಸೆನಾರಿಯೋ ಏನು ನಡೀತಾ ಇದೆ ಅಂತ. ಇವಾಗ ಎಕ್ಸಾಂಪಲ್, ಮೊನ್ನೆ ಯಾವುದೋ ಕೇಸ್ ನಡೀತಾ ಇದೆ, ಬೆಟ್ಟದ ಮೇಲೆ ಹೋಗಿ ಫ್ರೀಯಾನ್ಸಿನ ತಲ್ಬಿಟ್ಲು, ಬಕೆಟಲ್ಲಿ ಹಾಕಿದ್ರು, ಏನೇನೋ ಕತೆಗಳು ಬರ್ತಾ ಇದೆ. ಯಾಕೋ ಸ್ವಲ್ಪ ಅಲ್ಲಿ ಮ್ಯಾಚ್ ಆಗ್ತಾ ಇದ್ದಂಗೆ ಇದೆ ಸ್ಟೋರಿ. ಮೇ ಬಿ ಪ್ರಾಬಬಲಿ ಟೈಟ್ಲ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಫೀಲ್ ಇದೆ. ಲೈಫ್ ಟುಡೇ ಇಸ್ ಶೋಯಿಂಗ್ ಆಕ್ಚುಲಿ ಪರ್ಫೆಕ್ಟ್, ಬಟ್ ಐ ವಿಲ್ ವೇಟ್ ಟಿಲ್ August 6th and see the movie and talk about it once. ಇಲ್ಲ, ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಜಾಸ್ತಿ ದಿವಸ ಆದಮೇಲೆ ಸಿಕ್ಕಿದ್ದೀನಿ. ನಿಮ್ಗೆಲ್ಲರಿಗೂ ನೋಡೋ ಭಾಗ್ಯ ನಮ್ಮ ಈ ಮೇಘನಾ ಪ್ರೊಡಕ್ಷನ್ಸ್ ಕಡೆಯಿಂದ ಸಿಕ್ತಿವತ್ತು. ನಾನು ಟ್ರೈಲರ್ ನೋಡ್ಬೇಕಾದ್ರೆ ಕಿರಣ್ ಬಗ್ಗೆ ಒಂದು ವಿಶೇಷವಾಗಿ ಗಮನಿಸಿದೆ. ಯಾಕಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ನಾಯಕ ನಟರ ಕೊರತೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ಇವರ ಮೊದಲನೇ ಸಿನಿಮಾ ಥರ ಕಾಣಿಸ್ತಾ ಇರಲಿಲ್ಲ. ಇವರ ಹಾರ್ಡ್ ವರ್ಕು, ಇವರ ಡೆಡಿಕೇಶನ್ ತೆರೆ ಮೇಲೆ ಕಾಣಿಸ್ತಾ ಇತ್ತು. ಒಂದು ಭರವಸೆಯ ನವನಟನಾಗಿ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ಆಲ್ ದ ಬೆಸ್ಟ್. ಹಾಗೆ ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ಗಳು ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅಂತ ಒಂದು ದೊಡ್ಡ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಮಾಡಬೇಕು ಅಂತಂದ್ರೆ ಈ ಥರ ಭರವಸೆಯ ನಟರುಗಳು ಬರಬೇಕಾಗತ್ತೆ. ಯಾಕಂದ್ರೆ ನಟರು ಕೊರತೆ ಇದೆ ನಮ್ಮಲ್ಲಿ, ಇದು ಮೇಜರು. ಅಂತ ಒಂದು ಜಾಗನ ರೀಪ್ಲೇಸ್ ಮಾಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಚಿತ್ರತಂಡ ಬಹಳ ಶ್ರದ್ಧೆ ವಹಿಸಿ ಇವತ್ತಿನ ಜೀವನವನ್ನು ಎಷ್ಟೋ ಜನ ನಾವು ಅಲ್ಲಿ ಇಲ್ಲಿ ಕೇಳಿಸ್ಕೊತಾ ಇರ್ತೀವಿ. ಅವರ ಜೀವನದಲ್ಲಿ ಹಿಂಗಾಯಿತು, ಇವ್ರ ಜೀವನದಲ್ಲಿ ಹಿಂಗಾಯಿತು, ನಮ್ಮ ಸುತ್ತಮುತ್ತ ಜನ ಮಾತಾಡಬೇಕಾದ್ರೆ ಕೇಳಿಸ್ಕೊತಿರ್ತೀವಿ. ಅದನ್ನು ನಾವು ಎಷ್ಟೇ ಬೇರೆಯವರು ಎಷ್ಟೇ ರಸವತ್ತವಾಗಿ ಹೇಳೋದಕ್ಕಿಂತನೂ ತೆರೆ ಮೇಲೆ ನೋಡಿದಾಗ ಅದರ ಜೀವನ ಅನುಭವ, ಪಾಠಗಳು, ತಪ್ಪುಗಳು, ಸರಿಗಳು, ಅದನ್ನೆಲ್ಲ ಕಡೆಯಲ್ಲಿ ಒಂದು ಮೆಸೇಜ್ ಕೊಡ್ತೀರಾ ನಮ್ಮ ಚಿತ್ರತಂಡ. ಲಾಸ್ಟಲ್ಲಿ ಅವರು ಆಚೆ ಎದ್ದು ಹೋಗ್ಬೇಕಾದಾಗ ಕನೆಕ್ಟ್ ಆಗಿ ಹೋಗ್ತಾರೆ. ಓ, ಇದು ನನ್ನ ಜೀವನದಲ್ಲಿ ಆಗಿತ್ತು, ಇನ್ನೊಂದು ಮತ್ತೊಂದು ಅಂತ. ಆ ಥರ ಒಂದು ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಆಗಿ ಇದು ಕಾಣ್ತಾ ಇದೆ. ಯಾಕಂತಂದರೆ ಅಲ್ಲಿ ಲವ್ ಇದೆ, ಎಮೋಷನ್ ಇದೆ, ಮೋಸ ಇದೆ, ದ್ವೇಷ ಇದೆ, ಎಲ್ಲನೂ ಇದೆ. ಒಂದು ಕಂಟೆಂಟ್ ಸಿನಿಮಾ. ಹಾಗಾಗಿ ದೇವರು ಒಳ್ಳೇದು ಮಾಡಲಿ. ಈ ಸಿನಿಮಾಕ್ಕೆ 100 ದಿನ ಓಡಲಿ. ನಮ್ಮ ಮೇಘನಾ ಪ್ರೊಡಕ್ಷನ್ ಅವ್ರ ಕೈ ತುಂಬ ದುಡ್ಡು ಬರಲಿ. ಅವ್ರ ಮೊದಲನೇ ಪ್ರಯತ್ನ. ಯಾಕಂತಂದರೆ ಕನ್ನಡ ಸಿನಿಮಾಗಳು ಮಾಡೋದಕ್ಕೆ ದುಡ್ಡಿಗೇನು ಕೊಡ್ತಾ ಇಲ್ಲ. ಯಾಕಂತಂದರೆ ಸೌತ್ ಇಂಡಿಯಾದಲ್ಲಿ ರಿಚೆಸ್ಟ್ ಸ್ಟೇಟ್ ಅಂದರೆ ನಮ್ಮ ಕರ್ನಾಟಕನೇ ಆಲ್ಮೋಸ್ಟ್ ಅಲ್ಲ. ಅದರಲ್ಲಿ ಬೇರೆ ಪ್ರೊಡಕ್ಷನ್ಗಳು ನಮ್ಮ ಪ್ರೊಡಕ್ಷನ್ಗಳೇ ತೊಗೊಂಡೋಗಿ ತೆಲುಗು, ತಮಿಳು, ಹಿಂದಿನಲ್ಲಿ ಎಲ್ಲ ಸುರಿತಾ ಇದ್ದಾರೆ ದುಡ್ಡು. ಆದರೆ ಇಲ್ಲಿ ಸುರಿಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಬರಬೇಕು ಅಂತಂದರೆ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಕನ್ನಡ ಜನ ಯಾವತ್ತೂ ಕಂಟೆಂಟ್ ಇರೋ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ, ಕೈ ಹಿಡಿತಾರೆ. ಮಾಧ್ಯಮ ಮಿತ್ರರು ಎಷ್ಟಾಗುತ್ತೋ ಅಷ್ಟು
ಹೆಚ್ಚಿಗೆ ಈ ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಡಿ. ಈ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸ್ತೀರಾ, ಆ ನಂಬಿಕೆ ನಿಮ್ಮ ಮೇಲೇನೂ ಇದೆ. ಹಾಗೆ ಕನ್ನಡ ಜನತೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಈ ಹೊಸ ಚಿತ್ರತಂಡವನ್ನು, ಹೊಸ ಪ್ರೊಡಕ್ಷನನ್ನು ಹಾರೈಸಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವರು ಬಂದಿದ್ದೀರಾ. 3 ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ ನಮ್ಮ ಲೈವ್ ಟುಡೇ ಸಿನಿಮಾದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ 3 ಸಾಂಗ್ಸ್ ನಿಮ್ಗೆ ಗೊತ್ತಿದೆ ಯಾವ ಪ್ಯಾಟರ್ನಲ್ಲಿ ನಾವು ಈ ಸಿನಿಮಾನ ಮಾಡಿದ್ದೀವಿ ಅಂತ. ಇವತ್ತು ಟ್ರೈಲರು ನೋಡಿದ್ದೀರಾ. ಸಿನಿಮಾ ಟ್ರೈಲರ್ ಬಗ್ಗೆ ನೀವು ಮಾತಾಡಬೇಕು, ಜನ ಮಾತಾಡಬೇಕು. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆಯಿಂದ ನಾನು ಎಂಟೈರ್ ಎಲ್ಲ ಊರುಗಳಿಗೂ ಜನದ ಹತ್ರ ಡೈರೆಕ್ಟಾಗಿ ಹೋಗಿ ನನ್ನ ಸಿನಿಮಾ ಈ ಥರ, ನನ್ನ ಕೆಲಸ ಈ ಥರ ಅಂತ ಅಪ್ರೋಚ್ಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ವೀಕ್ಷಿಸ್ತಾ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊತೀನಿ, ದಯವಿಟ್ಟು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಟ್ರೈಲರ್ ನೋಡಿದಾಗ ಒಂದು ಏನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದನ್ನು ಡೈರೆಕ್ಟಾಗಿ ಜನರ ಹತ್ರನೇ ಹೋಗಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಹಾಗಾಗಿ ಸಿನಿಮಾ ಬಗ್ಗೆ ಅಥವಾ ಟ್ರೈಲರ್ ಬಗ್ಗೆ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ದಟ್ಸ್ ಗುಡ್. ಆ್ಯಕ್ಚುಲಿ ಒಬ್ರೊಬ್ರಿಗೆ ಈ ಥರ ಒಂದೊಂದು ಥರ ಅನ್ನಿಸ್ತದೆ ಅಂದರೆ ಅದು ನಮಗೆ ಒಳ್ಳೇದೇ. ಜನಕ್ಕೆ ಏನೋ ಒಂದು ತಲೆಗೆ ಬರ್ತಾ ಇದೆ ಸಿನಿಮಾದಲ್ಲಿ ಏನೋ ಒಂದಿದೆ ಅನ್ನೋದಂತ. ಬಟ್ ನನ್ನ ಕೇಳಿದ್ರೆ ಸರ್ ಹೇಳ್ದಂಗೆ ಬಕೆಟ್ಗೆ ತುಂಬ್ತಾ ಇದ್ದಾರೆ, ಆಮೇಲೆ ಏನೋ ಬೆಟ್ಟದಿಂದ ತಳ್ತಾ ಇದ್ದಾರೆ. ನಮ್ಮ ಸುಧೀರ್ ಅವರು ಹೇಳ್ದಂಗೆ ನೋ ಆಗೋತ್ತಿಲ್ಲ ನನಗೆ. ಒಂದು ಹೆಣ್ಣಿನ ಮನಸ್ಥಿತಿ, ಪ್ರೀತಿ ಅಥವಾ ಮದುವೆ ಅಂತ ಬಂದರೆ ಆ ಮನಸ್ಥಿತಿ ಎರಡು ಅವಳ ಹಿಡಿತದಲ್ಲೇ ಇರೋದಿಲ್ಲ. ಅದರಿಂದಾಗಿ ಅವಳು ಏನೇನೆಲ್ಲ ಫೇಸ್ ಮಾಡ್ತಾಳೆ. ಸೊ ಅದು ಎರಡರಲ್ಲಿ ಅವಳೊಬ್ಬಳೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿ ಇರುತ್ತೆ, ಅವಳು ಪ್ರೀತಿಸೋ ಹುಡುಗ ಇರ್ತಾನೆ, ಮದುವೆ ಆಗೋ ಹುಡುಗ ಇರ್ತಾನೆ. ಸೊ ಇದೆಲ್ಲದನ್ನು ಅವಳು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಟುಡೇ ಅನ್ನೋ ಟೈಟಲ್ ಆ ಪಾತ್ರಕ್ಕೆ ಆಪ್ಟ್ ಆಗಿದೆ. ಅದು ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದೀರಾ ಅಂತ. ಏನು ಸಿಚುವೇಶನ್ ತಕ್ಕಂಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಅವ್ರವ್ರ ಒಪಿನಿಯನ್ ಹೇಳಿದರು. ನನ್ನ ಒಪಿನಿಯನ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಲವರ್ಸ್ಗಳದ್ದು ಆಟ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆ್ಯಂಡ್ ಬರೀ ಹೆಣ್ಮಕ್ಳು ಅಲ್ಲ, ಆ್ಯಕ್ಚುಲಿ ಈವನ್ ಗಂಡ್ಸ್ ಅವ್ರ ಮೇಲಾಗಿ ಅವ್ರು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಈ ಕೊಲೆ ಮಾಡೋದು, ಮರ್ಡರ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಯಾಕೆ, ಏನು, ಅಥವಾ ಇಫ್ ಯು ಸಿ ಇನ್ನೊಂದು ಡೈಮೆನ್ಷನಲ್ಲಿ ಹೆಣ್ಮಕ್ಳು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಸೊ ನಮ್ಮ ಸಿನಿಮಾ ದ್ವಾರ ನಾವು ಏನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅದು ನಿಮಗೆ 8ನೇ ಆಗಸ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾಧ್ಯಮ ಮಿತ್ರರು ನನ್ನ ಮೊದಲನೇ ಸಾಂಗಿಂದ ಹಿಡಿದು ಇವತ್ತಿನವರೆಗೂ ತುಂಬ ಸಾಥ್ ಕೊಟ್ಕೊಂಡು ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಇವಾಗ ಟ್ರೈಲರ್ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಸಹಾಯ ತುಂಬ, ನಾನು ಏನೇ ಬಂಡವಾಳ ಹೂಡಿದ್ರು ಅದು ತಗೊಂಡೋಗಿ ರೀಚ್ ಮಾಡಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನೀವು ಮಾಧ್ಯಮ ಮಿತ್ರರು ನಿಮ್ಮ ಕೈಯಲ್ಲಿ ಆದಷ್ಟು ಎಫೆಕ್ಟ್ ಹಾಕಿ ನನ್ನ ಒಂದು ಚಿತ್ರವನ್ನು ನೀವು ಮುಂದೂಡಿಸಿ ನನ್ನ ಸಕ್ಸಸ್ ಕಾಣಕ್ಕೆ ನೀವೆಲ್ಲರ ಒಂದು ಸಹಾಯ ಬೇಕಂತ ನಿಮ್ಮನ್ನು ಕೇಳ್ಕೊತೀನಿ. ಸೊ ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ಸಾಂಗ್ಸು ನೋಡಿದ್ದೀರಾ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಆಪ್ಟ್ ಆಗೋ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲದಕ್ಕೂ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಗೆಲ್ಲಿಸಿ, ನಮ್ಮ ಟೀಮ್ಗೆ ಎಲ್ಲದು ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳ್ದಂಗೆ ಅನ್ಸೋದು ಒಂದೇ, ಈಗ ಈ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ್ ಮರಣದ ಆಪರೇಷನ್ ಇದ್ದಂಗೆ, ಹುಡುಗಿರಿಗೆ ಅದು ಆಡಿಷನ್ ಇದ್ದಂಗೆ. ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನ ಬೇಕೋ ಅವ್ರಂಗನ. ಹುಡುಗರಿಗೆ ಹಂಗಲ್ಲ. ಈಗ ನೋಡಿ ಲವ್ವಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋ ದಾಡಿ ಬಿಡೋಕೆ ಶುರು ಮಾಡ್ಬಿಡ್ಬೇಕು. ಹಿಂಗೆ ಸಿಗಲ್ಲ, ಕಷ್ಟ ಅಂತ ಹಂಗೆ ಕಾಣಿಸ್ತಿತ್ತು. ನಾನು ಮೊನ್ನೆನೂ ಅದೇ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಈ ಲವ್ ಮಾಡೋರು ಇನ್ಸ್ಟಾಗ್ರಾಮ್ ಎಲ್ಲ ಹಿಂಗೆ ಅಂತ ಇರ್ತಾರೆ. ಆ ಹುಡುಗಿರು ಹಿಂಗೆ ಅಂದಾಗೆಲ್ಲ ನನಗೆ ನಾವು ಹಿಂಗೆ ಅಂತ ಇರಬೇಕು ಅನ್ನೋ ಫೀಲ್ ಆಗ್ತಿರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ಮ ಡೈರೆಕ್ಟ್ರು. ಅವ್ರ ಜೊತೆ 2 ಸಿನಿಮಾ ಮಾಡ್ತಿರೋದು ನಾನು ಕಾಂತಾಡನ್ ಜೊತೆ. ಖುಷಿ ಆಗುತ್ತೆ. ಎಂಟರ್ ಟೀಮ್ ಒಳ್ಳೇದಾಗ್ಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದ್ದೀವಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಹೇಳ್ಬಿಟ್ರು, ಡೈರೆಕ್ಟರ್ ಸರ್ ಹಾಗೆ ನಮ್ಮ ಹೀರೋ ಸರ್ ಎಲ್ಲ ಹೇಳಿದ್ದಾರೆ. ಲೈವ್ ಟುಡೇ ಸಿನಿಮಾ ತುಂಬ ಚೆನ್ನಾಗಿದೆ. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಮತ್ತು ನಿರ್ಮಾಪಕರುಗಳಿಗೆ ಧನ್ಯವಾದಗಳು. ಅಂದರೆ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲ ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಒಂದು ಎಮೋಷನ್ಸ್ ಜೊತೆ, ಅಂದರೆ ಫ್ಯಾಮಿಲಿ. ಇವತ್ತು ನಾವೇನೇ ಅಲ್ಟಿಮೇಟ್ ಆಗಿ ನಾವು
ಏನು ದುಡಿತೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತಾ ಇದ್ದೀವಿ ನಾವು 4 ಗೋಡೆ ಮಧ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿಂದ ಹೋದರೆ ಕೊನೆಗೆ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿರೋ ಜಾಗದಲ್ಲಿ ನಮಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ, ಶಾಂತಿ ಇದೆಯಾ ಅಂದರೆ ಇವು ತುಂಬ ಈಸಿಯಾದಂತಹ ಪದಗಳು. ನನಗೆ ಈ ಕತೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಿರಣ್ ಅವ್ರು ಕತೆ ಬರೆದಿದ್ರು. ಸೊ ನನ್ನನ್ನು ಕರೆದು ಸರ್ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ ಸೊ ನಾನು ಕತೆ ಓದಿದಾಗ ನನಗೆ ಅಂದರೆ ಯಾವುದೇ ಹೀರೋ ಆಗಲಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ಇರಬೇಕು, ಮಾಸ್ ಡೈಲಾಗ್ ಇರಬೇಕು, ಮತ್ತು ಇಂಡಿಯಾನ ಒಂದು ಎಲಿವೇಶನ್ ಶಾರ್ಟ್ಸ್ ಇರಬೇಕಂತೆಲ್ಲ ಯೋಚನೆ ಮಾಡಿ ಇವತ್ತು ಅವರೇ ನಿರ್ಮಾಪಕರನ್ನ ಹುಡುಕಿ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರ ಮೇಲೆ ಕತೆ ಬರ್ಕೊಂಡಿರ್ತಾರೆ. ನನಗೆ ಕತೆ ಓದ್ತಾ ಇದ್ದಾಗ ಆಶ್ಚರ್ಯ ಆಯಿತು, ಇದೇನು ಗುರಿ ಎಲ್ಲ ಹೀರೋಯಿನ್ ಮೇಲೆ ಟ್ರಾವೆಲ್ ಆಗ್ತಾ ಇದೆಯಲ್ಲ, ನನ್ನ ಎಮೋಷನ್ಸ್ಗೆ ಹತ್ರದಲ್ಲಿ ಇದೆಯಲ್ಲ, ಅಂದರೆ ನಾನು ಹೇಳುವಂಥ ಕತೆಗಳಿಗೆ ತುಂಬ ಸನಿಹದಲ್ಲಿ ಇದೆಯಲ್ಲ ಅಂತ ಅಂದಾಗ ಸರ್ ಈ ಕತೆನ ನಾನು ಡೈರೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಅವರು ಸಹ ಖುಷಿಯಿಂದ ಈ ಟ್ರಾವೆಲ್ ಶುರುವಾಗಿದ್ದು. ಇದ್ರೊಳಗಡೆ ನೋಡ್ತಾ ಇದ್ದೀವಿ ಅಂದರೆ ಲೈಫ್ ಅಂದರೆ ಎಲ್ಲವೂ ಮಿಕ್ಸರ್ ಆಫ್ ಅಂದರೆ ಒಂಥರ ಎಲ್ಲ ಸಮ್ಮಿಶ್ರಣದಲ್ಲೇ ಇರಬೇಕು. ಹಾಸ್ಯ ಇಲ್ಲ ಸುಮಾರು ಅಂದರೆ ನಾವು ಟ್ರೈಲರ್ ಕಟ್ ಮಾಡಬೇಕಾದ್ರೆ ಈ ಸಿನಿಮಾದಲ್ಲಿ ಎಲ್ಲ ಇದೆ ಗುರು, ಲವ್ ಇದೆ, ಆ್ಯಕ್ಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಮೋಸ ಇದೆ ಅಂತ ಸರ್ ಹೇಳಿದ್ರು ಚೆನ್ನಾಗಿ. ಇದರಲ್ಲಿ ಹಾಸ್ಯನೂ ಇದೆ ಸರ್, ಅದನ್ನು ಮ್ಯೂಟ್ ಮಾಡಿದ್ದೀವಿ. ಅವರಿದ್ದಾರೆ ಮ್ಯೂಟ್ ಅಂದರೆ ಕಟ್ ಮಾಡಿದ್ದೀವಿ. ಥಿಯೇಟ್ರಿಗೆ ಬಂದಾಗ ನಿಮ್ಮ ಜೊತೆ ಅದು ಥಿಯೇಟ್ರಲ್ಲಿ ಬಂದಾಗ ಅದು ಎಕ್ಸ್ಟ್ರಾ ಬೋನಸ್ ಸರ್, ಅದು ಬರೋವಂಥ ಆಡಿಯನ್ಸ್ಗಳಿಗೆ. ಸೊ ಈ ಎಲ್ಲ ಮಸಾಲೆ ಜೊತೆನಲ್ಲಿ ಒಂದು ನಗುನು ಸಹ ಆಡಿಯನ್ಸ್ಗೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದರಲ್ಲಿ ಅದನ್ನು ನಾವು ತರೋದಕ್ಕೆ ಹೋಗಿಲ್ಲ ಉದ್ದೇಶಪೂರ್ವಕವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ನಿರ್ಮಾಪಕರು ಮತ್ತು ಕಿರಣ್ ಅವರು ಜೊತೆಯಾಗಿದ್ದರು. ಅದ್ರ ಜೊತೆಗೆ ಅದ್ಭುತವಾದಂತಹ ಕಲಾವಿದರುಗಳನ್ನ ನನಗೆ ಕೊಟ್ಟರು. ಸೊ ಸುದಿಯವರಾಗಿರ್ಬೋದು, ರತನ್ ಅವರು, ಜಗಪ್ಪ ಮೇಡಮ್, ನಿಮ್ಮ ಬಗ್ಗೆ ಅಂದರೆ ಇವರು ನೆಕ್ಸ್ಟ್ ನನ್ನ ಇರುವುದೆಲ್ಲವ ಬಿಟ್ಟು ಸಿನಿಮಾಗೆ ಮೇಘನಾರಾಜ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಈ ವೇದಿಕೆ ಅವರಿಗೆ ಅಂದರೆ ವೇದಿಕೆ ಎಲ್ಲ ಹಿಂದೆನೇ ಹೇಳಿದ್ದು ಮೇಡಮ್ ಇದರಲ್ಲಿ ಈ ಒಂದು ಅವಾರ್ಡ್ ಬರುತ್ತೆ ಅಂತ. ಇದನ್ನು ನಾವು ಹೇಳ್ತಾ ಇದ್ದೀವಿ ನಿಮಗೆ 100% ಇದರಲ್ಲೂ ಬಹುಶಃ ನೀವು ಒಂದು ಸ್ಟೇಟ್ ಅವಾರ್ಡ್ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥವ್ರು, ಅದ್ಭುತವಾದಂಥ ಕಲಾವಿದೆ. ಸೊ ಯುಕ್ತ ಅವರೇ ಆ್ಯಂಡ್ ನಮ್ಮ ಮಲಾನಿ ಸರ್ ಇದ್ದಾರೆ. ತುಂಬ ಎಲ್ಲ ಒಂದು ಚಂದದ ಟೀಮ್ ಜೊತೆಯಲ್ಲಿ ನನಗೆ ಇವತ್ತು ಮಿಸ್ ಆದರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಹ ಈ ಸಿನಿಮಾ ಈ ಹೀರೋ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ನಾನೇ ಸರ್ ಬನ್ನಿ, ಅಪ್ಪನ ಪಾತ್ರ ಮಾಡಿದ್ದಾರೆ. ನಾನೇ ಸರ್ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ದಯಮಾಡಿ ಕ್ಷಮೆ ಇರಲಿ, ನಾನು ಸ್ವಲ್ಪ ಜಾಸ್ತಿ ಅಂದರೆ ನಾನು ಮಾತಾಡೋದೇ ಕಡಿಮೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ನಿಮ್ಮ ಈ ಸಂತೋಷ ಅಂದರೆ ಟ್ರೈಲರ್ ನೋಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ನಾನು ಒಂದೇ ಒಂದು ಆತ್ಮವಿಶ್ವಾಸದಿಂದ 1-2-4 ಮಾತು ಎಕ್ಸ್ಟ್ರಾ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ಈ ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ಪಾಪ ಅವರ ತಂದೆ, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಈ ಸಿನಿಮಾದಲ್ಲಿ, ಶೂರ್ ಅವಾರ್ಡ್ಗೆ ಹೋಗುವಂಥ ಕ್ಯಾರೆಕ್ಟರ್ದು. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೊಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆ ಆ್ಯಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು ನಾವು ಬರೋಕ್ಕಾಗಿಲ್ಲ, ಸಾರಿಮ್ಮ. ಹಾಂ, ಎಷ್ಟು ಫೀಲ್ ಮಾಡ್ತಿತ್ತು ಅವಳಿಗೆ ಅಂದರೆ ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲೂ ಸುಮ್ಮನೆ ಮೌನ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನಿಸಿದೆಯಾ. ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟು ನಾನು ಬರೋದು ಇಲ್ಲಿಂದ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಅಂತ ಹೇಳಿ. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವರನ್ನು ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿ ಅಂದರೆ, ನಾನೊಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮಗೆ ಕೇಳ್ಕೊತೀನಿ. ನಮಸ್ಕಾರ.